ಸಹೋದರರೇ, ಬಾರಿ ಇವತ್ತು ನಾನು ಮೋಸು ತಗೊಂಡಿದ್ದೀನಿ ಮಸಜೀದ್ ಬಗ್ಗೆ. ಏನು ಮಸಜೀದ್ ಬಗ್ಗೆ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ನೋಡಿ ಕುರಾನ್ ಮಜೀದ್ ನಲ್ಲಿ ಬಹಳಷ್ಟು ಆಯತುಗಳನ್ನು ಮಸಜೀದ್ಗಾಗಿ ಕಳಿಸಿದ್ದಾನೆ. ಪ್ರಪಂಚದಲ್ಲಿ ಈ ಪ್ರಾರ್ಥನೆಗಳನ್ನು ಏನ್ ಮಾಡ್ತೀವಿ, ಆ ಪ್ರಾರ್ಥನೆಗಳಲ್ಲಿ ಅತಿ ಶ್ರೇಷ್ಠವಾದ ಅತಿ ಒಳ್ಳೆಯ ಪ್ರಾರ್ಥನೆ ಯಾವುದು? ನಮಾಜ್. ಯಾವ್ದಿದೆ? ನಮಾಜ್. ಈ ನಮಾಜ್ ಅಲ್ಲಾಹನ ಬಾರ್ಗನಲ್ಲಿ ನಾವು ನಮಾಜ್ ಮಾಡಬೇಕು. ಮೊದಲಿಗಿನ ಜನರು ಒಂದು ಜಗದಲ್ಲಿ ಜಮಾ ಆಗಿ ನಮಾಜ್ ಮಾಡ್ತಿದ್ರು, ಪ್ರಾರ್ಥನೆ ಮಾಡ್ತಿದ್ರು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ಸದ್ಕಿನಿಂದ ಅವ್ರ ಉಮ್ಮತ್ತಿನ ಜನರಿಗೆ, ಇಡೀ ಪ್ರಪಂಚನೇ ಅವ್ರಿಗೆ ಮಸಜೀದ್ ಅನ್ನು ಮಾಡಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಅವ್ರು ಎಲ್ಲೇ ಆದರೂ ನಮಾಜ್ ಮಾಡಬಹುದು. ಆದ್ರೆ ನಮಾಜಿನ ಷರತ್ತುಗಳಲ್ಲಿ ಒಂದು ಷರತ್ ಏನಿದೆ? ತಹಾರತ್. ತಹಾರತ್ ಅಂದರೆ ಆ ನಮಾಜ್ ಮಾಡುವ ಜಾಗ ಸ್ವಚ್ಛತೆ ಇರಬೇಕು. ನೀವು ಎಲ್ಲಾದ್ರೂ ನಮಾಜ್ ಮಾಡ್ರಿ, ಆದ್ರೆ ನಮಾಜ್ ಮಾಡುವ ಜಾಗ ಏನಿದೆ? ಸ್ವಚ್ಛತೆ ಇರಬೇಕು, ಕ್ಲೀನ್ ಇರಬೇಕು. ಈಗ ನಮಾಜ್ ಮಾಡ್ಬೇಕಂದ್ರೆ ನಾವು ಹೊಲದಲ್ಲಿ ಹೋಗ್ತೀವಿ ಕೆಲಸ ಮಾಡೋದಕ್ಕೆ, ಗಿಡ ತಳ ನೆರಳೈತಿ, ಅಲ್ಲಿ ಹೋಗಿ ನಮಾಜ್ ಮಾಡಪ್ಪ. ಯಾರಾದ್ರೆ ಬಂದು ಅಲ್ಲೇ ಕೋಣ ಕಟ್ಟಿದ್ರು, ಆಕಳ ಕಟ್ಟಿದ್ರು, ಅಲ್ಲೇ ಸಗಣಿ ಬಿತ್ತು, ಅಲ್ಲೇ ಅವರು ಹುಚ್ಚಿ ಬಿತ್ತು, ಅಂತ ಕೆಟ್ಟ ಜಾಗದಲ್ಲಿ ನಾವು ನಮಾಜ್ ಮಾಡಕ್ ಬರೋದಿಲ್ಲ. ನಮಾಜಿನ ಜಾಗ ಸ್ವಚ್ಛತೆ ಇರಬೇಕು, ಪಾಕ್ ಇರಬೇಕು, ಅಂತ ಜಾಗ ನಾವು ನಮಾಜ್ ಮಾಡ್ಬೇಕು. ಆದ್ರೆ ಹೊಲದಲ್ಲಿ ನಮಾಜ್ ಮಾಡ್ರಿ, ಇನ್ನೂ ಬರ್ಕತ್. ಏನು? ಇನ್ನೂ ಬರ್ಕತ್ ಇರ್ತೈತಿ. ಯಾಕಂದ್ರೆ ಇಲ್ಲಿ ತನಕ ಬಂದಿದೆ, ಯಾರಾದ್ರೆ ಎಲ್ಲ ಜಗದಲ್ಲಿ ಯಾವ ಜಗದಲ್ಲಿ ನಮಾಜ್ ಮಾಡುತ್ತಾರೆ ಅಷ್ಟೇ ಜಗ ಏನಿದೆ ಕಯಾಮತ್ ಬರ ತನಕ ಮಖ್ಸೂಸ್ ಖಾಸ್ ಒಂದು ಪವಿತ್ರವಾದ ಜಗ ಆಗ್ತೈತೆ ಅಂತದು. ಅಷ್ಟೇ ತುಕುಡಿ ಕಯಾಮತ್ ದಿನದಲ್ಲಿ ಹಾಗೆ ಎಬಸ್ತಾರಂತೆ. ಆ ನಮಾಜ್ ಮಾಡಿರುವ ಜಗ ಏನಿದೆ ಅಲ್ಲಾಹ್ ಕಡೆ ಬಂದು ಪರಲೋಕದಲ್ಲಿ ಹೇಳ್ತಿದ್ದೆ, ಯಾ ಅಲ್ಲಾ, ಈ ಜಗದಲ್ಲಿ ಈ ವ್ಯಕ್ತಿ ನಿನಗಾಗಿ ನಿನ್ನ ಪ್ರಾರ್ಥನೆ ಮತ್ತು ನಿನ್ನ ಜಿಕ್ರ ಮಾಡಿದ್ದ, ಯಾ ಅಲ್ಲಾ, ಇವತ್ತು ನಾನು ಅವನಿಗೆ ರಹೀನ ಮಾಡಕ್ ಬಂದಿದ್ದೀನಿ, ಯಾ ಅಲ್ಲಾ, ನಾನು ಸಾಕ್ಷಿಯಾಗಿ ಬಂದಿದ್ದೀನಿ. ಆ ಜಗ ಹೇಳ್ತಿದ್ದಂತೆ. ಇವತ್ತು ಬಹಳಷ್ಟು ನಮ್ಮ ಮುಸಲ್ಮಾನ್ ಜನರು ಹಳ್ಳಿಗಳಲ್ಲಿ ಅಲ್ಲಿ ಹೊಲ ಕೆಲಸದ ಮಾಡೋರಿದ್ದಾರೆ. ಬಹಳಷ್ಟು ಜನರ ಹೊಲ ಇದೆ. ಇವತ್ತು ಹೊಲಗಳಲ್ಲಿ ಬರ್ಕತ್ ಏಕಿಲ್ಲ. ಎಷ್ಟು ನಾವು ಬೀಜವನ್ನು ಹಾಕ್ತಿವಿ, ಎಷ್ಟು ನಾವು ಹೊಲ ಇದು ಮಾಡ್ತೀವಿ, ಆದ್ರೆ ಬರ್ಕತ್ ಇಲ್ಲ. ಕಾರಣ ಏಕೆ ಪ್ರೀತಿಯ ಸಹೋದರರೇ? ನೀವು ಹೊಲ ಬೆಳಕ್ ಕುಂತಿದ್ದೀರಾ, ಹೊಲದಲ್ಲಿ ಕೆಲಸ ಮಾಡಕ್ ಕುಂತಿದ್ದೀರಾ, ಆದ್ರೆ ಹೊಲದಲ್ಲಿ ಅಲ್ಲಾಹನ ಪ್ರಾರ್ಥನೆ ನೀವು ಮಾಡಕ್ ಕುಂತಿಲ್ಲ. ಮಸಜೀದ್ ಅಂತ ಅಷ್ಟಿಲ್ಲ, ನೀವು ಸಮಯ ಸಿಕ್ಕಿದ ನಂತರನೇ ನಿಮ್ಮ ಹೊಲದಲ್ಲಿ ನಮಾಜ್ ಮಾಡಬಹುದು. ಯಾಕಂದ್ರೆ ಅಲ್ಲಿಂದ ಇಲ್ಲೇ ತನಕ ನಿಮ್ಗೆ ಬರ್ಬೇಕಂದ್ರೆ ಸಮಯ ಜಾಸ್ತಿ ಆಗ್ತೈತಿ, ಜಮಾತ್ ತಪ್ತೈತಿ ನಿಮ್ದು. ಮತ್ತು ಅಲ್ಲಿಂದ ಇಲ್ಲಿ ತನಕ ಬರ್ಬೇಕು, ಮತ್ ಹೋಗ್ಬೇಕು, ಸ್ವಲ್ಪ ತೊಂದ್ರೆ ಆಗ್ತೈತಿ. ಹಂಗೇನಾದ್ರೆ ಸಮಸ್ಯೆ ಇದ್ರೆ ವಜು ಮಾಡ್ರಿ, ಅಲ್ಲಿ ನಿಮ್ಮ ಹೊಲದಲ್ಲಿ ಒಂದು ಜಗ ಮಖ್ಸೂಸ್ ಮಾಡಿ ಅಲ್ಲಿ ನಮಾಜ್ ಮಾಡೋ ಪ್ರಯತ್ನ ಮಾಡ್ರಿ. ನಾವು ಚಿಕ್ಕವರಿದ್ದಾಗ ಸಾಲಿ ಕಲಿಯೋ ಸಂದರ್ಭದಲ್ಲಿ ಒಬ್ರು ಹಾಜಿ ಸಾಬ್ರು ಇದ್ರು ನಮ್ಮ ಮನೆ ಒಳಗೆ. ಅವ್ರದ್ದು ಹೊಲ ಇತ್ತು. ಅವ್ರ ಹೊಲದಲ್ಲಿ ನಾವು ಕೆಲಸ ಮಾಡಕ್ ಹೋಗ್ತಿದ್ವಿ. ಹತ್ತಿ ಬಿಡ್ಸಾಕ ಅದೇ ಇರ್ತದ, ಬಡತನ ಜಾಸ್ತಿ ಅವಾಗ ಹೋಗ್ತಿದ್ವಿ, ಎಲ್ಲಾರು ಹುಡುಗರ ಜೊತೆ ಹೋಗ್ತಿದ್ವಿ. ಆ ಹಾಜಿ ಸಾಬರು ಊರಿನಿಂದ ಹೊಲ ಎಷ್ಟು ದೂರ? 5 ಇಲ್ಲ ಅಂದ್ರೆ 6, 7, 10 ಕಿಲೋಮೀಟರ್ ದೂರ ಇತ್ತು ಹೊಲ. ಹರದಘಟ್ಟ ಅಂತ ಹೇಳುತ್ತಾರೆ, ಅದು ಹರದಘಟ್ಟ. ಅಷ್ಟು ದೂರ ಹೊಲ ಇತ್ತು. ನಾವು ಕೆಲಸ ಮಾಡ್ತಿದ್ವಿ. ಹೇಗೆ ಮಧ್ಯಾಹ್ನ, ಈಗ ಅವಾಗ ಏನಿತ್ತು ಜಾಸ್ತಿ ಮೊದಲಿನ ಕಾಲದಲ್ಲಿ ಬರೀ ಸೂರ್ಯ ನೋಡಿ ಸಮಯ ಹಿಡಿತಿದ್ರು. ಅವ್ರ ಕಡೆ ಮೊಬೈಲ್ ವಾಚ್ ಇತ್ತು, ಅದರಲ್ಲಿ 1 ಗಂಟೆ 1:15 ಆಗಿದ್ರೆ ಅವ್ರು ಏನ್ ಮಾಡ್ತಿದ್ರು, ಮೊದಲಿಗೆ ಕೆಲಸ ಬಿಟ್ಟು ವಜು ಮಾಡಿ ಆ ಗಿಡದ ತಳಗೆ ಕಲ್ಲುವನ್ನು ಹಾಕಿ ಆ ನಮಾಜ್ ಮಾಡೋದಕ್ಕೆ ಅಷ್ಟೇ ಜಗ ಮಾಡಿದ್ರು. ಆ ಜಗದಲ್ಲಿ ಹೋಗಿ ಅವರೇ ಅಜಾನ್ ಕೊಟ್ಟು ನಮಾಜ್ ಮಾಡ್ತಿದ್ರು. ಅಲ್ಹಮ್ದುಲಿಲ್ಲಾ, ಅವರು ಹೊಲದಲ್ಲಿ ಇಷ್ಟು ಬರ್ಕತ್ ಇದೆ ಹಾಜಿ ಸಾಬ್ರದು. ಇನ್ನೋರಿಗೆ ಅವ್ರಿಗೆ ಈ ರೀತಿ ಬರ್ಕತ್ ಎದೆಗೆ ಕಡಿಮೆ ಆಗುತ್ತೆ ಅನ್ನೋರು ಕೇಳೋರು ಯಾರಿಲ್ಲ. ಅಷ್ಟು ಬರ್ಕತ್ ಕೊಟ್ಟಿದ್ದಾನೆ ಅಲ್ಲಾಹ್ ಹೊಲದಲ್ಲಿ ಅವರಿಗೆ. ನಾವು ಹೊಲ ಬರೀ ಹೊಟ್ಟಿಗಾಗಿ ಅಷ್ಟೇ ನಾವು ಬಳಸಾಕ್ ಕುಂತಿದೀವಿ. ಆ ಹೊಲದಲ್ಲಿ ಸ್ವಲ್ಪ ಅಲ್ಲಾಹ್ಗಾಗಿನ ತೆಗೀರಿ, ಅಲ್ಲ ಜಿಕ್ರಗಾಗಿ, ನಮಾಜ್ಗಾಗಿ ತೆಗಿಲ್ಲ ಸಮಯ. ನಮಾಜ್ ನಿಮ್ಮ ಮೇಲೆ ಫರ್ಜ್ ಇದೆ, ಎಲ್ಲಾದ್ರೂ ನೀವು ಮಾಡ್ಲೇಬೇಕು ನಮಾಜ್ ಬಿಡೋದಲ್ಲ. ನೀವು ನಮಾಜ್ ಬಿಟ್ಟಿದ್ರೆ ಅದ್ರ ಕರ್ಜ ನೀವು ಪೂರ್ತಿ ಮಾಡಬೇಕು. ನಿಮ್ಮ ಮೇಲೆ ಒಂದು ಕರ್ಜ, ಒಂದು ಟೈಮಿಗೆ ನಮಾಜ್ ಬಿಟ್ಟಿದ್ರೆ ಅದು ನೀವು ಪೂರ್ತಿ ಮಾಡ್ಲೇಬೇಕು. ಈ ಸಮಯ ಸಿಕ್ಕಿದೆ, ನೀವು ಹೊಲದಲ್ಲಿ ಇದೀರಾ, ವಜು ಮಾಡ್ಕೊರಿ, ಆ ಜಗದಲ್ಲಿ ನಮಾಜ್ ಮಾಡ್ರಿ, ಇನ್ನು ಬರ್ಕತ್ ಆಗ್ತೈತಿ ನಿಮ್ಮ ಹೊಲದಲ್ಲಿ. ಇನ್ಸಲ ಅಂತ ಯಾರಾದ್ರೆ ಪೂಕು ಬಾಬಾಗಳು ಅಂತ ಜಾದು ಮಂತ್ರ ಮಾಡೋರು ಏನ್ ಮಾಡಿದ್ರೇನೆ ನಿಮ್ಮ ನಮಾಜ್ ಬಂದು ಅಲ್ಲೇ ಉಳಿಸ್ತೈತಿ. ನಿಮ್ಗೆ ಎಲ್ಲಾ ಜಾದುಗಳು ದೂರ ಮಾಡ್ತೈತಿ, ಕೆಟ್ಟ ದೃಷ್ಟಿಗಳು ದೂರ ಮಾಡ್ತೈತಿ ನಮಾಜ್. ಅಂತ ಪವರ್ ಶಕ್ತಿ ನಮಾಜ್ ನಲ್ಲಿ ಇದೆ, ಅಂತ ಶಕ್ತಿ ನಮಾಜ್ ನಲ್ಲಿ ಇದೆ. ಪ್ರೀತಿಯ ಸಹೋದರರೇ, ನಾನು ಹೇಳ್ಕೊಂತಿದ್ದ ಹುಜೂರ್ ಸಲ್ಲಲ್ಲಾಹು ಮುಂಬತ್ತಿನಲ್ಲಿ ಎಲ್ಲಿಯಾದ್ರೂ ನಮಾಜ್ ಮಾಡಬಹುದು. ಹೀಗೆ ನಾನು ಹೋದ ಸಾರಿ ಒಂದು ಮಾತು ಹೇಳಿದ್ಯಾ, ಮೊಹರಂನಲ್ಲಿ ಬೆಂಕಿ ಮೇಲೆ ನಮಾಜ್ ಮಾಡಕ್ ಕುಂತಿದ್ದಾರ. ಹೀಗೆ ಇದು ಯಾವುದೇ ಪುಸ್ತಕದಲ್ಲಿ ಇಲ್ಲ ಬೆಂಕಿ ಮೇಲೆ ನಮಾಜ್ ಮಾಡಿತ್ತು. ಯಾಕೆಂದ್ರೆ ನಾವು ವಿಡಿಯೋ ಹಾಕಿದ ನಂತರ ಬಹಳಷ್ಟು ಜನರು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದ್ರು. ನೀವು ಬೆಂಕಿ ಮೇಲೆ ನಮಾಜ್ ಮಾಡ್ರಿ, ಅವ್ರ ಮಾಡ್ರಿ. ಇಲ್ಲಪ್ಪ, ಇಮಾಮಿ ಹುಸೇನ್ ಅವರು ನಮ್ಗೆ ಬೆಂಕಿ ಮೇಲೆ ನಮಾಜ್ ಮಾಡ್ರಿ ಅಂತ ಹೇಳಿಲ್ಲ. ಇಮಾಮಿ ಹುಸೇನ್ ಅವರು ಏನ್ ಹೇಳಿದ್ದಾರೆ, ಊರಿನಲ್ಲಿ ಸುಂದರವಾದ ಮಸೂದಿ ಇದೆ, ಆ ಮಸೂದಿಗೆ ಮೊದಲಿಗೆ ತುಂಬಿರಿ, ಆ ಮಸೂದಿಗೆ ರೌನಕ್ ಕೊಡ್ರಿ, ಬೆಳಕು ಕೊಡ್ರಿ. ಕತ್ಲಾಗಿದೆ ಮಸೂದಿ ಒಳಗೆ, ಸರಿಯಾಗಿ ಜನರು ಸಫ್ ಮಾಡೋರಿಲ್ಲ, ಆ ಸಫ್ವನ್ನು ಪೂರ್ತಿ ಮಾಡ್ರಿ ಮಸೂದಿನ.
ಇನ್ಶಾ ಅಲ್ಲಾ ಅದು ಸಮಯ ಬರ್ಲಿ, ಅಲ್ಲಾ ಹಿದಾಯತ್ ಕೊಳ್ಳಿ, ತೋಫಿಕ್ ಕೊಳ್ಳಿ, ಅವಾಗ ಇರ್ತಿ ಇನ್ಶಾ ಅಲ್ಲಾ, ಶಕ್ತಿ ಕೊಳ್ಳಿ ಅಲ್ಲಾಹ್ ರಬ್ಬುಲ್ ಇಜ್ಜತ್, ಅವಾಗ ಎಲ್ಲರದು ಸಮಯ ಬರ್ತೈತಿ. ಆದ್ರೆ ಪ್ರೀತಿ ಹುಟ್ಟಿಸ್ರಿ ಅಲ್ಲ ಇಮಾಮ್ ಹುಸೇನ್ ನಿಜವಾಗಿ ನಮ್ಮ ಮಸೂದಿನಲ್ಲಿ ಬಂದು ನಮಾಜ್ ಮಾಡಿದ್ರೆ ಮಾಡ್ಕೊರಿ ಅಲ್ಲ. ಅದು ಹೇಳುದ ಕಾರಣ ಏಕಿತ್ತು? ನಮ್ಮ ಜನರು ಮಸಜಿದ್ಗೆ ಬರೋದಿಲ್ಲ, ನಮ್ಮ ಜನರು ಮಸೀದ್ ನಲ್ಲಿ ಸರಿಯಾಗಿ ಒಂದು ಟೈಮಿನ ನಮಾಜ್ ಮಾಡಂಗಿಲ್ಲ. ಮೊಹರಂ ಹೇಗೆ ಬತ್ತು, ಬೆಂಕಿ ಮೇಲೆ ನಮಾಜ್ ಮಾಡ್ತಿರ್ತಾರ, ಅದು ಪೂರ್ತಿ ನಮಾಜ್ ಮಾಡಂಗಿಲ್ಲ, ಒಂದು ರಕಾತ್ ಮಾಡ್ತಾರ. ಅದು ಒಂದು ರಕಾತಿನ ನಮಾಜ್ ಯಾವ್ದು ನಮಾಜ್ ಅಪ್ಪ ನನಗೆ ಗೊತ್ತಾಗಿಲ್ಲ ಇನ್ನುವರೆಗೆ. ನಾನು ಇಷ್ಟು ಪುಸ್ತಕ ಓದಿದ್ದೇನೆ, ಇಷ್ಟು ಗುರುಗಳಿಗೆ ನೋಡಿದ್ದೇನೆ, ಇಷ್ಟು ದೊಡ್ಡವಾದ ಮದರ್ಸಗಳಿಗೆ ನಾನು ಹೋಗಿದ್ದೇನೆ, UP ಉತ್ತರ ಪ್ರದೇಶ ಹೋಗಿದ್ದೇನೆ, ಇನ್ನೂವರೆಗೆ ನಾನು ಓದಿಲ್ಲ. ಒಂದು ರಕಾತಿನ ನಮಾಜ್ ಮಾಡಿ ಇದ್ರ ಮೇಲೆ ನಾನು ಓದಿಲ್ಲ ಇನ್ನೂವರೆಗೆ. ಇದು ಯಾವ್ದು ನಮಾಜ್? ಅಲ್ಲಾಹ್ ಹಿದಾಯತ್ ಕೊಡಿ ಅಂತಹ ಜನರಿಗೆ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ ಹೇಳಕ್ ಕುಂತಿದ್ದಾನೆ, ومن أظلم ممن منع مساجد الله أن يذكر فيها اسمه وسعى في خرابها أولئك ما كان لهم أن يدخلوها إلا خائفين لهم في الدنيا خزي ولهم في الآخرة عذاب أليم. ಅರ್ಥ ಏನೆಂದರೆ, ಅತಿ ದೊಡ್ಡವಾದ ಕ್ರೌರ್ಯ ಜಾಲಿಮ್ ಯಾರು ಗೊತ್ತಾ? ಜಾಲಿಮ್ ಕೊಡವನು ಯಾರು ಗೊತ್ತಾ? ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ನಲ್ಲಿ ಹೇಳಕ್ ಕುಂತಿದ್ದಾನೆ, ವಮನ್ ಅಜಲಮು ಮಿಮ್ಮನ್ ಮನಅ ಮಸಾಜಿದಲ್ಲಾಹ್, ಯಾರು ಮಸಜಿದ್ಗಳಿಂದ ಜನರಿಗೆ ದೂರ ಇಡುತ್ತಾರೆ ಅಂತಹ ಜನರು ಜಾಲಿಮ್, ಕ್ರೌರ್ಯ ಕೊಡುವರು, ಕೊಡುವರು. ಮಸಜಿದ್ ನಿಂದ ಜನರಿಗೆ ದೂರ ಇಡ್ತಾರ. ಮಸಜಿದ್ ಕಡೆ ಹೋಗ್ಬೇಡ್ರಿ, ಅಲ್ಲೇ ನಮಾಜ್ ಮಾಡಕ್ ಹೋಗ್ಬೇಡ್ರಿ, ಅಲ್ಲಿ ಎದಕ್ ಹೋಗ್ತೀಯ ಮಸೂದಿ ಕಡೆ, ಎದಕ್ ಹೋಗ್ತೀರಿ ಮಸೂದಿ ಕಡೆ? ಏನು ಮಸಾಜಿದಲ್ಲಾಹಿ ಅನ್ ಯುذಕರ ಫೀಹಿ, ಅಲ್ಲಾಹನ ಜಿಕ್ರಿಗೆ ವೀರಾನ್ ನಿಂದ್ರಿಸ್ತಾರ, ಅಲ್ಲಾಹನ ಜಿಕ್ರಿಗೆ ನಿಂದ್ರಿಸ್ತಾರ. ಅವರು ಬರೋದಿಲ್ಲ ಮತ್ತು ಬ್ಯಾರಿಗೆ ಬರಾಕ್ ಕೊಡಂಗಿಲ್ಲ ಮಸೀದಿ ಕಡೆ, ಅವರು ಬರೋದಿಲ್ಲ, ಬ್ಯಾರಿಗೆ ಬರಾಕ್ ಕೊಡಂಗಿಲ್ಲ ಮಸೂದಿ ಕಡೆ. ಮತ್ತು ಭಯಾನ ಇದೆ ಅಂತಹ ಜನರಿಗಾಗಿ ಪ್ರಪಂಚದಲ್ಲಿ ಅವಮಾನ ಬಿಟ್ಟು ಮತ್ತು ಬ್ಯಾರೆ ಏನಿಲ್ಲ, ಮತ್ತೆ ಬ್ಯಾರೆ ಏನಿಲ್ಲ. ಮತ್ತೆ ಹೇಳ್ತಾನೆ ಕುರಾನ್ ಮಜೀದ್ ನಲ್ಲಿ, ವಲಹುಂ ಫಿಲ್ ಆಖಿರತಿ ಅದಾಬುನ್ ಅಲೀಮ್, ಅಂತಹ ಜನರಿಗೆ ಪರಲೋಕದಲ್ಲಿ ಅತಿ ದೊಡ್ಡವಾದ ಶಿಕ್ಷೆ ಇದೆ, ಅತಿ ದೊಡ್ಡವಾದ ಶಿಕ್ಷೆ ಇದೆ ಅಂತಹ ಜನರಿಗೆ. ನೋಡ್ರಿ, ಅವ್ರವ್ರ ನಮಾಜ್ಗೆ ಬರಂಗಿಲ್ಲ ಮತ್ತು ಬ್ಯಾರ್ಯರಿಗೆ ಬರಕ್ ಕೊಡಕ್ ಕುಂತಿಲ್ಲ ನಮಾಜ್ಗೆ. ನಿಮ್ಗೆ ಆಗ ಗೊತ್ತಿಲ್ಲಪ್ಪ ಅಂದ್ರೆ ಬ್ಯಾರ್ಯರು ಹೋಗಾಕ್ ಕುಂತಿದಾರ ಅಂದ್ರೆ ಅವ್ರಿಗೆ ಹೋಗಾಕ್ ಕೊಡ್ರಿ ಅಲ್ಲ. ತಂದೆಯರು ನಮಾಜ್ಗೆ ಬರಾಕ್ ಕುಂತಿಲ್ಲ ಅಂದ್ರೆ ಮಕ್ಕಳಿಗೆ ನಮಾಜ್ಗೆ ಹೋಗಂತ ಹೇಳ್ರಿ ಅಲ್ಲ. ನಾನರ್ ನಮಾಜ್ ಮಾಡಕ್ ಕುಂತಿಲ್ಲ, ನನ್ನ ಮಕ್ಕಳು ಹೋಗಿ ನಮಾಜ್ ಮಾಡಿ ಬರ್ಲಿ, ಅವ್ರವ್ರ ನಮಾಜಿ ಆಗ್ಲಿ. ಮತ್ತೆ ಏನ್ ಹೇಳ್ತಾನೆ, ನಾನ್ ನಮಾಜ್ ಹೋಗಿನ ಅವ್ರು ಹೋಗ್ಬಾರ್ದು ನಮಾಜ್ಗೆ. ಅಲ್ಲಾಹನ್ಗೆ ಸಿಕ್ರಿಗೆ ನಿಂದಿರ್ತಾರ ಇಂತಹ ಜನರು. ನಿಮ್ಗೆ ಪರಲೋಕ ಅತಿ ದೊಡ್ಡವಾದ ಶಿಕ್ಷೆ ಇದೆ, ಇಂತಹ ಜನ ಅತಿ ದೊಡ್ಡವಾದ ಶಿಕ್ಷೆ ಇದೆ. ಇದು ಕುರಾನ್ ಮಜೀದ್ ನಲ್ಲಿ ಬಂದಿದೆ. ಪ್ರೀತಿಯ ಸಹೋದರರೇ, ಇದು ಆಯತ್ ಎಲ್ಲಿಂದ ಬಂದಿದೆ? ಈ ಕಾರಣ ಬರೋದ್ ಕಾರಣ ಏಕೆ? ನಸ್ರಾನಿಯ ಜನರು ಏನಿದೆ, ಯಹೂದು ನಸ್ರಾನಿ ಅಂತಾರಲ್ಲ, ಆ ಜನರು ಮಸಜೀದ್ನಲ್ಲಿ ತೌರೇತ್ ಪುಸ್ತಕವನ್ನು ಸುಟ್ಟಿದ್ರು, ನಾಪಾಕ ಪ್ರಾಣಿ ತಂದು ಜಬಾವನ್ನು ಮಾಡಿದ್ರು. ಅಂತಹ ಜನರಿಗೆ ಇದು ಕುರಾನ್ ಆಯತ್ ಬಂದಿತ್ತು. ಈ ಆಯತ್ನಿಂದ ನಮ್ಗೆ ಒಂದು ಸಂದೇಶ ಸಿಗಾಕೊಂಡಿದೆ, ಜನರು ಬ್ಯಾರೆ ಜನರಿಗೆ ನಮಾಜ್ನಿಂದ ನಿಂದ್ರಸಾಕ್ ಹೋಗ್ಬ್ಯಾಡ್ರಿ. ಅವ್ರು ನಮಾಜ್ಗೆ ಹೋಗಿದ್ರೆ ನಮಾಜ್ಗೆ ಕಳಿಸ್ರಿ, ಹೋಗಿ ಇನ್ನು ಹೋಗಪ್ಪ, ನೀನು ನಮಾಜಿ ಮಾಡಿ ಬಾ, ನೀನರ್ ನಮಾಜಿ ಆಗಿ. ನಾವ್ ಹೋಗುತ್ತಿಲ್ಲ, ನೀನರ್ ನಮಾಜಿ ಆಗಲ್ಲ, ಕಳ್ಸೋದ್ ಪ್ರಯತ್ನ ಮಾಡ್ಬೇಕು. ಮತ್ತೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲೇ ತನಕ ಹೇಳಿದ್ರು, ಶರಾಯಿ ಅಂಗಡಿಗಳದು ಕದ ಏನಾದ್ರೆ ತೆಗ್ದಿದೆ ಇದ್ದರೆ, ಮಸಜೀದ್ನ ಕದಗಳನ್ನು ಬಂದ್ ಇದ್ದಿದ್ರೆ ತಿಳ್ಕೊಂಡ್ ಬಿಡ್ರಿ, ಕಯಾಮತ್ ಬಾಳು ಸಮೀಪ ಇದೆ, ಕಯಾಮತ್ ಬಾಳು ಸಮೀಪ ಇದೆ. ಇವತ್ತು ಬಹಳಷ್ಟು ನಮ್ಮ ಮುಸಲ್ಮಾನ್ ಜನರನ್ನೇ ಶರಾಯಿ ಅಂಗಡಿ ತೆಗೆದು ಬಿಸ್ನೆಸ್ ಮಾಡಕ್ ಕುಂತಿದಾರ. ಹೇಳೋರಿಲ್ಲ, ಕೇಳೋರಿಲ್ಲ, ಬುದ್ಧಿವಂತರು ಇದ್ದಾರೆ, ಬ್ಯಾರೆ ಕೆಲಸಗಳಿಗೆ ತನ್ನ ಶಕ್ತಿಯನ್ನು ಬಳಸ್ತಾರ. ಆದ್ರೆ ಇಂಥ ಹರಾಮ ಚಟಗಳಿಗೆ ಇಸ್ಲಾಮದಲ್ಲಿ ಹರಾಮಿದನ್ನು ಹೇಳೋರು ಯಾರಿಲ್ಲ. ಹುಜೂರ್ ಸಲ್ಲಲ್ಲಾಹು ಏನ್ ಹೇಳಿದ್ರು? ಏನಾದ್ರೂ ಶರಾಯಿ ಅಂಗಡಿಗಳನ್ನು ಓಪನ್ ಇದ್ರೆ ತೆಗ್ದಿದೆ ಇದ್ದರೆ, ಮಸೀದಿನ ಕದವನ್ನು ಬಂದಿದ್ರೆ ತಿಳ್ಕೊಂಡ್ ಬಿಡ್ರಿ, ಕಯಾಮತ್ ಸಮೀಪ ಇದೆ, ಕಯಾಮತ್ ಸಮೀಪ ಇದೆ. ಅಲ್ಲಾಹು ಅಕ್ಬರ್, ಎಷ್ಟು ದೊಡ್ಡವಾದ ಮಾತು ಹೇಳಿದ್ರು. ಇವತ್ತು ನಮ್ಗೆ ಕಣ್ಣಿಗೆ ಕಾಣಕ್ ಕುಂತಿಲ್ಲ, ಇದು ಕಾಣಕ್ ಕುಂತಿದೆ. ಎಷ್ಟು ನಮ್ಮ ಯುವಕರು, ಎಷ್ಟು ನಮ್ಮ ಜನರು, ಮೊದ್ಲಗಿನ ಜನರು ಬೆಳಗಿನ ಜಾವದಲ್ಲಿ ಮೊದ್ಲಿಗೆ ಎದ್ದೇಳಿ ಮುಖವನ್ನು ಕೈ ಕಾಲು ತೊಳ್ಕೊಂಡು ಮಸೂದಿ ಕಡೆ ಬರ್ತಿದ್ರು, ಮಸೂದಿನ ಸಮೀಪ ಕಸಾವ ಹಿಡಿತಿದ್ರು, ನೀರ್ ಹೊಡಿತಿದ್ರು, ಗಿಡಗಳಿಗೆ ನೀರು ಹಾಕ್ತಿದ್ರು, ಉದ್ದನ ಕಡೆ ಹಚ್ಚಿ ಸಿಕ್ರ ಮಾಡ್ತಿದ್ರು. ಇವತ್ತು ಬಹಳಷ್ಟು ಜನರು ಬೆಳಗಿನ ಜಾವನ ಎದ್ದಿದ ನಂತರ ಚಾಯ್ ಇಲ್ಲ, ಡ್ರಿಂಕ್ ಬೇಕು, ಡ್ರಿಂಕ್ ಬೇಕು, 4 ಗಂಟೆಗೆ ಡ್ರಿಂಕ್ ಹೊಡ್ಯಾಕ್ ಕುಂತಿದಾರ. ಅದು ಹೇಗೆ ಬರ್ತಾ ಬರ್ತಾ ಮಧ್ಯಾಹ್ನ ಕಡಿಮೆ ಆಯ್ತು ಮತ್ತು ಸಾಯಂಕಾಲ ಒಂದು ನೈಟ್ ಡ್ರಿಂಕ್ ಅವಾಗ ಬೇರೆ. ಈ ನಮ್ಮ ಜನರ ಪರಿಸ್ಥಿತಿ ಆಗಿದೆ ಇವತ್ತು. ಎಷ್ಟು ಅಂಗಡಿಗಳು ಓಪನ್ ಇದೆ, ಎಷ್ಟು ಅಂಗಡಿಗಳು ಹೋಗಾಕ್ ಕುಂತಿದ್ದಾರೆ, ಮಸ್ಜಿದ್ ಕಡೆ ಬರೋರು ಯಾರಿಲ್ಲ ಅಂದ್ರೆ ತಿಳ್ಕೊಂಡ್ ಬಿಡ್ರಿ, ಕಯಾಮತ್ ಸಮೀಪ ಇದೆ, ಭೂಮಿ ಸರ್ವನಾಶ ಆಗೋದು ಸಮೀಪ ಇದೆ, ಬಹಳ ಸಮೀಪ ಇದೆ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಾನಿ ಮಸ್ಜಿದ್ ನಲ್ಲಿ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಭಕ್ತಾದಿಗಳಿಗೆ ಮಸ್ಜಿದ್ಗೆ ಬರೋರು ಜನರಿಗೆ ಹೇಳಕ್ ಕುಂತಿದ್ದಾನೆ. ಏನಂತ? ಯಾ ಬನಿ ಆದಮ್
ಖುದು ಝೀನತಕುಂ ಇಂದ ಕುಲ್ಲಿ ಮಸ್ಜಿದಿನ್ ವಕುಲು ವಶರಬು ವಲಾ ತುಸ್ರಿಫು ಇನ್ನಹು ಲಾ ಯುಹಿಬ್ಬುಲ್ ಮುಸ್ರಿಫಿನ್. ಈಗ ನಾವು ಮಸ್ಜಿದ್ಗೆ ಬರಾಕ್ ಕುಂತಿದೀವಿ. ಮಸ್ಜಿದ್ಗೆ ಯಾವ ರೀತಿ ಬರಬೇಕು, ನಾವು ಯಾವ ರೀತಿ ಮಸೀದ್ಗೆ ರೆಡಿಯಾಗಿ ಬರಬೇಕು, ಅದರದಲ್ಲಿ ಕುರಾನ್ ನಿಂದ ಅಲ್ಲಾಹ್ ತನ್ನ ಭಕ್ತಾದಿಗಳಿಗೆ ಸಂದೇಶ ಕೊಡಕ್ ಕುಂತಿದ್ದಾನೆ. ಯಾ ಬನಿ ಆದಮ್, ಐ ನನ್ನ ಆದಮಿನ ಮಕ್ಕಳು. ನಾವು ಎಲ್ಲರೂ ಯಾರು? ಹಜರತ್ ಆದಮ್ ಅಲೈಹಿಸ್ಸಲಾಂ ಮಕ್ಕಳು. ನಾವು ಪ್ರಪಂಚದಲ್ಲಿ ಮೊದಲೇ ವ್ಯಕ್ತಿ, ಮೊದಲೇ ನಬಿ ಆಗಿ ಬಂದಿರು ಯಾರು? ಹಜರತ್ ಆದಮ್ ಅಲೈಹಿಸ್ಸಲಾಂ. ಅವರಿಂದನೇ ಪ್ರಪಂಚ ನಡೆದಿದ್ದೀವಿ. ಯಾ ಬನಿ ಆದಮ್, ಐ ಆದಮಿನ ಮಕ್ಕಳು. ಮತ್ತೆ ಹೇಳ್ತಾನೆ ಅಲ್ಲಾಹ್, ಖುದು ಝೀನತಕುಂ, ನೀವು ಮಸಜಿದ್ ಕಡೆ ಬಂದಿರೋ ಸ್ಥಳದಲ್ಲಿ ಸೌಂದರ್ಯ, ಝೀನತ್, ಒಳ್ಳೆ ರೀತಿ ಆಗಿ ಬರೋದು ಪ್ರಯತ್ನ ಮಾಡಿ. ಒಳ್ಳೆ ರೀತಿ ಆಗಿ ಬರೋ ಪ್ರಯತ್ನ ಮಾಡಿ. ಖುದು ಝೀನತಕುಂ, ಎಲ್ಲೇ? ಇಂದ ಕುಲ್ಲಿ ಮಸಜಿದ್, ನೀವು ಮಸಜಿದ್ಗೆ ಹೇಗೆ ಬರ್ತೀರಾ? ಒಳ್ಳೆವಾದ ಬಟ್ಟೆ ಹಾಕೊಂಡ್ ಬರ್ರಿ, ಸುಂದರವಾದ ಬಟ್ಟೆ ಹಾಕೊಂಡ್ ಬರ್ರಿ. ಮತ್ತು ಮುಂದೆ ಹೇಳ್ತಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್, ವಕುಲು, ತಿನ್ರಿ. ಮತ್ತೆ ಹೇಳ್ತಾನ ವಶರಬು, ಕುಡೀರಿ. ವಲಾ ತುಸ್ರಿಫು ಇನ್ನಹು ಲಾ ಯುಹಿಬ್ಬುಲ್ ಮುಸ್ರಿಫಿನ್, ಅತಿ ಜಾಸ್ತಿ ಓರಾಗಿ ಕುಡಿದು ತಿಂದು ಬರಕ್ ಹೋಗ್ಬೇಡ್ರಿ. ಇಂತಹ ಜನರಿಗೆ ಅಲ್ಲಾಹ್ ಪ್ರೀತಿ ಮಾಡೋದಿಲ್ಲ. ಈಗ ನಾವು ಎಲ್ಲರ ದಾವತ್ ಯೂತ್ ಹೋಗಿದ್ರೆ, ಏನಪ್ಪಾ ಬರಬ್ಬರ್ ಬಿರಿಯಾನಿ ಮಾಡಿದಾರ, ಎಕ್ದಮ್ ಬರಬ್ಬರ್ ಹೊಡಿ ಬಂದಿದ್ದೀನಿ, ಅತಿ ಓರಾಗಿ ತಿಂದಿದ ನಂತರ ಎಲ್ಲರ ಒಂದು ಮೂಲ್ಯಾಗ ನೆಳ್ಳ ನಿದ್ದಿ ಅರ್ಧ ತಾಸು ನಿದ್ದೆ ಸಿಕ್ಕಿದ್ರೆ ಸಾಕು ನೋಡಪ್ಪ ಅಂತೀವ್ರಿಲ್ಲ. ಹೊಟ್ಟಿ ತುಂಬಿದ ನಂತರ ಯಾವ್ದೇ ಕೆಲಸ ಮಾಡಕ್ ಮನಸ್ಸಾಗುದಿಲ್ಲ. ಮೊದ್ಲಿಗೆ ಸ್ವಲ್ಪ ನೀರು ಏನು ಆರಾಮ್ ಮಾಡ್ಬೇಕು, ಇಲ್ಲಾಂದ್ರೆ ಮನೆಗೆ ನಾವು ಎದ್ದು ನಿಂದಿರ್ಬೇಕು. ಅವಾಗ ನಾವು ಕೆಲಸ ಮಾಡಕ್ ಪ್ರಯತ್ನ ಮಾಡ್ತೀವಿ. ಆದ್ರೆ ನೀವು ಮಸ್ಜಿದ್ಗೆ ಬರಾಕ್ ಕುಂತಿದ್ದೀರಾ, ಅಷ್ಟು ನಿಮ್ಗೆ ಹೊಟ್ಟಿ ಹಸು ಆಗ್ತೈತಿ ಅಂದ್ರೆ, ಅಷ್ಟು ನಿಮ್ಗೆ ಹೊಟ್ಟಿ ಊಟ ಮಾಡ್ಬೇಕಪ್ಪ ಅಂದ್ರೆ ನಿಯತ್ ಆಗ್ತಿದೆ ಅಂದ್ರೆ, ಸ್ವಲ್ಪ ತಿನ್ಕೊಂಡ್ ಬಾರಿ ಅಲ್ಲ, ನೀರ್ ಕುಡ್ಕೊಂಡ್ ಬಾರಿ ಅಲ್ಲ, ಹಾಗೆ ಬರಾಕ್ ಹೋಗ್ಬೇಡ್ರಿ. ಯಾಕೆಂದ್ರೆ ಜಿಕ್ರಲ್ಲಿ ಸುಸ್ತಿ ಮಾಡಕ್ ಹೋಗ್ಬೇಡ್ರಿ. ಜಿಕ್ರ ನಿಮ್ಮ ಶಕ್ತಿನಿಂದ ಪ್ರೀತಿನ ಮಾಡೋಕ್ ಪ್ರಯತ್ನ ಮಾಡ್ರಿ. ಅಲ್ಲಾಹನ ಜಿಕ್ರ, ಅಲ್ಲಾಹನ ಪ್ರಾರ್ಥನೆ, ಇದು ನಿಮ್ಗೆ ಅನುಮತಿ ಕೊಡೋದ್ರೆ ಅಲ್ಲಾಹ್ ಮೀಸಲ್. ಇವತ್ತು ಬಹಳಷ್ಟು ಜನರು ನೋಡ್ರಿ ಮಸ್ಜಿದ್ಗೆ ಬರ್ತಾರ, ಇದೆ ಅಂತಿಲ್ಲ, ಯಾವುದೇ ಮಸ್ಜಿದ್ ನಲ್ಲಿ ಆಗ್ಲಿ, ಶುಕ್ರವಾರ ದಿನ ಆಗ್ಲಿ, ಎಷ್ಟೋ ಜನರು ಅರ್ಧ ನಮಾಜ್ ಮಾಡಿ ಮೊದಲಿಗೆ ಓಡಿ ಹೋಗ್ತಾರೆ. ಕಾರಣ ಏಕೆ? ಹೊಟ್ಟಿನೂ ಹಸುವಾಗಿತ್ತು, ಹೊಟ್ಟೆ ಹಸುವಾಗಿತ್ತು. ಊಟದ್ರಿ ಹಜರತ್, ಊಟ ಸಮಯ ಜಾಸ್ತಿ ಆಗಿದೆ, ಊಟ ಬೇಕಾಗಿತ್ತು, ಅದಕ್ಕೆ ಹೋಗಿದೀವಿ ನಾವು. ನಮಾಜ್ ಬಿಟ್ಟು ಹೋಗ್ರಿ ಅಂತೂ ಕುರಾನ್ ನಲ್ಲಿ ಬಂದಿಲ್ಲ. ನೀವು ಬರೋದು ಮುಂಚೆನೆ ವಕೂಲು ವಶರಬು, ಸ್ವಲ್ಪ ತಿನ್ ಬರ್ರಿ, ಕುಡಿದು ಬರ್ರಿ ಮಸ್ಜಿದ್ಗೆ, ಒಳ್ಳೆವಾದ ಬಟ್ಟೆ ಹಾಕೊಂಡ್ ಬರ್ರಿ, ಸೌಂದರ್ಯವನ್ನು ಮಾಡ್ಕೊಂಡ್ ಬರ್ರಿ. ಇದು ಮಸಜಿದ್ಗೆ ಒಂದು ಸುಂದರವಾದ ಒಳ್ಳೆವಾದ ಬಟ್ಟೆ ಹಾಕೊಂಡ್ ಬರ್ರಿ ಅಂತ ಅಲ್ಲಾಹ್ ತನ್ನ ಭಕ್ತಾದಿಗಳಿಗೆ ಈ ರೀತಿ ಸಂದೇಶ ಕೊಡಕ್ ಬಂದಿದ್ದಾನೆ. ಹಜರತ್ ಇಮಾಮ್ ಆಜಮ್ ಅಬು ಹನೀಫಾ ರದಿಯಲ್ಲಾಹು ತಆಲಾ ಅನ್ಹು ನಮಾಜ್ ಮಾಡೋ ಸಂದರ್ಭದಲ್ಲಿ ಒಂದು ಖಾಸ್ ಬಟ್ಟೆಯನ್ನು ಸಪರೇಟ್ ಮಾಡಿದ್ರು, ಬರೀ ನಮಾಜ್ಗೆ ಅಷ್ಟೇ. ಅದು ಎಂತಹ ಬಟ್ಟೆ? ಜುಬ್ಬಾ, ಪೈಜಾಮಾ ಮತ್ತು ಅಮಾಮ ಶರೀಫ್ ತಂದ ಇದು ಕೋಟ್ ಎಲ್ಲ. ಅವಾಗಿನ ಕಾಲದಲ್ಲಿ 1,500 ದಿರ್ಹಮ್ ಆ ಬಟ್ಟೆದು ದುಡ್ಡಿನ, ಆ ಬಟ್ಟೆದು ರಕಮ್ ಎಷ್ಟು? 1,500 ದಿರ್ಹಮ್ ಇತ್ತು. ಈಗಿನ ಕಾಲದಲ್ಲಿ ಅತಿ ಬಾಳ ರೇಟ್ ಅದು ಬಟ್ಟೆದು. 1,500 ದಿರ್ಹಮಿನ ಬಟ್ಟೆದು ಹಜರತ್ ಇಮಾಮ್ ಆಜಮ್ ಅಬು ಹನೀಫಾ ಅವರು ನಮಾಜ್ಗೆ ಖಾಸ್ ಬಟ್ಟೆ ಹಾಕೊಂಡ್ ಬರ್ತಿದ್ರು. ಜನರು ಕೇಳಿದ್ರು, ಇಷ್ಟು ನೀವು ಜಾಸ್ತಿ ರೇಟಿನ ಬಟ್ಟೆ ನಮಾಜ್ಗೆ ಹಾಕೊಂಡ್ ಬರ್ತೀರಾ, ಬರೋದ್ ಕಾರಣ ಏಕೆ? ಹಜರತ್ ಇಮಾಮ್ ಆಜಮ್ ಅಬು ಹನೀಫಾ ಅವ್ರು ಹೇಳಿದ್ರು, ಏಕೆಂದ್ರೆ ಈ ಒಳ್ಳೆವಾದ ಬಟ್ಟೆ, ಸುಂದರವಾದ ಬಟ್ಟೆ ಹಾಕೊಂಡು ಜನರಿಗೆ ಭೇಟಿ ಆಗೋಕ್ಕಿಂತ ಜಾಸ್ತಿ ಅಲ್ಲಾಹನ ಬಾರ್ಗೆ ಬಂದು ಅಲ್ಲಾಹನ್ಗೆ ಭೇಟಿ ಆಗೋದು ಅದೇ ಒಳ್ಳೆವಾದ ಕೆಲಸ ಇದೆ ಅಂತ ಇಮಾಮ್ ಆಜಮ್ ಹೇಳ್ತಿದ್ದಾರೆ. ಜನರಿಗಿಂತ ಜಾಸ್ತಿ ಅಲ್ಲಾಹನ್ಗೆ ಭೇಟಿ ಆಗೋದು ಅತಿ ಒಳ್ಳೆವಾದ, ಅತಿ ಶ್ರೇಷ್ಠವಾದ ಕೆಲಸ ಇದೆ. ಯಾ ಬನಿ ಆದಮ್ ಖುದು ಝೀನತಕುಂ, ಮಸ್ಜಿದ್ಗೆ ಹೇಗೆ ಬರ್ತೀರಾ? ಒಳ್ಳೆವಾದ ಬಟ್ಟೆ ಹಾಕೊಂಡ್ ಬಾರಿ, ಸುಂದರವಾದ ಬಟ್ಟೆ ಹಾಕೊಂಡ್ ಬಾರಿ. ಇವತ್ತು ಬಹಳಷ್ಟು ಊರುಗಳಲ್ಲಿ ನೋಡಿ ನೀವು, ಬಹಳಷ್ಟು ನಮ್ಮ ಮಸೀದಿಗಳಲ್ಲಿ ಅಲ್ಲಾಹ್ ಅಕ್ಬರ್, ಬ್ಯಾರೆ ಧರ್ಮದಲ್ಲಿ ಬ್ಯಾರೆ ಜನರಿಗೆ ಅವ್ರಿಗೆ ವರ್ಷಕ್ಕೊಮ್ಮೆ ಹಬ್ಬ ಇರಬಹುದು, ಆದ್ರೆ ನಮ್ಮ ಮುಸಲ್ಮಾನ್ ಜನರಿಗೆ ವಾರಕ್ಕೊಮ್ಮೆ ಹಬ್ಬ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ವಾರಕ್ಕೊಮ್ಮೆ ಹಬ್ಬ ಕೊಟ್ಟಿದ್ದಾನೆ. ಅದು ಹಬ್ಬದ ದಿನ ಯಾವುದು? ಶುಕ್ರವಾರದ ದಿನ. ಶುಕ್ರವಾರದ ದಿನ ಹಬ್ಬದ ದಿನ ಇದು ನಮ್ಗೆ. ಇಡೀ ದಿನದು ಇದು. ವಾರದಲ್ಲಿ ಎಷ್ಟು ದಿನ ಕಳಿತೈತಿ? ಎಲ್ಲ ದಿನದು ಸರ್ದಾರ್ ಯಾವುದು? ಶುಕ್ರವಾರ. ಇಂತಹ ಶುಕ್ರವಾರದ ಹಬ್ಬದ ದಿನ ಕೊಟ್ಟಿದ್ದಾನೆ. ನಾವು ಹಬ್ಬದ ದಿನದಲ್ಲಿ ಅಲ್ಲಾಹ್ಗಾಗಿ ಒಳ್ಳೆವಾದ ಬಟ್ಟೆ ಹಾಕೊಂಡು ಬರೋ ಪ್ರಯತ್ನ ಮಾಡಬೇಕು. ಬಹಳಷ್ಟು ಊರುಗಳಲ್ಲಿ ನೋಡ್ರಿ ನೀವು, ಜನರು ಎಂತ ಬಟ್ಟೆ ಹಾಕೊಂಡು ಬರ್ತಾರ. ನೀವು ಜನರ ಕಡೆ ಹೊಂಟಿದ್ದೀರಾ, ಅಲ್ಹಮ್ದುಲಿಲ್ಲಾ, ಮದುವೆಗಳಿಗೆ ಹೊಟ್ಟಿದ್ದೀರಾ, ಒಳ್ಳೆವಾದ ಬಟ್ಟೆ, ಸುಂದರವಾದ ಬಟ್ಟೆ ಹಾಕೊಂಡಿರ, ಅಷ್ಟೇ ಅಂತಿಲ್ಲ, ಮಸೂಜಿಗೆ ಒಂದು ಖಾಸ್ ಬಟ್ಟೆ ಮಾಡ್ರಿ ಅಲ್ಲ. ಇವತ್ತು ನಾವು ಮಸೀದಿ ಹೊಂಟಿದ್ದೀನಪ್ಪ, ಅಲ್ಲಾಹ್ ಹೇಳಿದಾನೆ ಯಾ ಬನಿ ಆದಮ್ ಖುದು ಝೀನತಕುಂ. ಈಗ ಅಲ್ಲಾಹನೇ ಹೇಳಿದಾನೆ ಅಂದರೆ ನಾವು ಒಳ್ಳೆವಾದ ಬಟ್ಟೆ ಹಾಕೊಂಡು ಹೋಗ್ಬೇಕು, ಸುಂದರವಾದ ಬಟ್ಟೆ ಹಾಕೊಂಡು ಹೋಗ್ಬೇಕು. ನಿಮ್ಗೆ ಅಷ್ಟು ಪ್ಯಾಂಟ್ ಶರ್ಟ್ ನಾವು ಹಾಕೊಂಡು ಹೋಗೋದು, ಎಲ್ಲ ಹೋಗಿದ್ರೆ ನಾವು ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ತೀವಪ್ಪ. ಮಸಜಿದ್ಗೆ ಹೊಂಟಿದ್ರೆ ಒಂದು ಜುಬ್ಬಾ ಇಜಾರವನ್ನು ಮಾಡ್ರಿ ಅಲ್ಲ. ಜುಬ್ಬಾ ನಮ್ಮ ಇಸ್ಲಾಮಿಕ್ ಯೂನಿಫಾರ್ಮ್ ಇದು. ಮಸಜಿದ್ಗೆ ಹೇಗೆ ಬರ್ತೀರಾ? ಜುಬ್ಬಾ ಹಾಕೊಂಡ್ ಬರ್ರಿ. ಎಷ್ಟು ನೀವು ಸುನ್ನತಿನ ಪ್ರಕಾರ ಕಾಣ್ತೀರಾ?
ಇಂಥ ರೂಢಿ ನಮ್ಮ ಒಳಗಿರಬೇಕಿತ್ತು. ಹಜರತ್ ಇಮಾಮಿ ಆಜಮ್ ಅಬು ಹನೀಫಾ ಅವರು ದೊಡ್ಡವಾದ ಇಮಾಮ್ ಸಾಹೇಬರು ಮಸ್ಜಿದ್ಗೆ ಅಂತ ಇಷ್ಟು ಒಳ್ಳೆವಾದ ಬಟ್ಟೆ ಹಾಕೊಂಡು ಬರ್ತಿದ್ರು. ಅಲ್ಲಾಹ್ ನಮ್ಮ ಎಲ್ಲರಿಗೆ ತೌಫೀಕ್ ಕೊಳ್ಳಿ, ಹಿದಾಯತ್ ಕೊಳ್ಳಿ, ಒಂದು ಸುಂದರವಾದ ಒಳ್ಳೆವಾದ ಬಟ್ಟೆ ಹಾಕೊಂಡು ಬರೋದು.